ಸೊ ವಾಟ್ಸಪ್ ಗಾಯ್ಸ್, ಇದು ನನ್ನ ವ್ಲಾಗ್ನ 2 ದಿನ. ಸೊ ಇವತ್ತು ಬಂದು ಸೋಮವಾರ ಅಂತ ಸ್ಪೆಷಲ್ ಏನಂದರೆ ಇವತ್ತು ನಾನು ಪೂರ್ತಿ ದಿನ ಉಪವಾಸ ಇರ್ತೀನಿ. ಉಪವಾಸ ಅಂದರೆ ಅರೌಂಡ್ ಲೈಕ್ ಬೆಳಗ್ಗೆ ಮಧ್ಯಾಹ್ನ ಅವರು ಉಪವಾಸ ಇರ್ತೀನಿ, ಏನು ತಿನ್ನಲ್ಲ, ಜಸ್ಟ್ ಬರೀ ನೀರು ಕುಡ್ಕೊಂಡು ಆಮೇಲೆ ರಾತ್ರಿ ಮಾತ್ರ ಒಂದು ಹೊತ್ತು ಊಟ, ಅದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಸೊ ಗೈಸ್, ಈಗ ಹೋಗ್ತಿದ್ವಿ ಕ್ಲಬ್ಬಿಗೆ. ಇನ್ನೊಬ್ಬ ಫ್ರೆಂಡ್ ಬಂದವನೇ ಮಿಥುನ್ ಅಂತ, ಇವನ ಜೊತೆ ಹೋಗ್ತಿದ್ವಿ. ಬೆಳಗ್ಗೆ ಏನು ಸೆಕೆ ಅಂದರೆ ಫುಲ್ ಎಲ್ಲ ಬಾಡಿ ನೆಂದೋಗ್ಬಿಟ್ಟಿದೆ, ಬಟ್ಟೆ ಎಲ್ಲ. ಸೊ ಇವತ್ತು ಕ್ರಿಕೆಟ್ ಆಡ್ತೀವಿ, ನೆನ್ನೆ ಆಗಲಿಲ್ವಲ್ಲ, ಇವತ್ತು ಕ್ರಿಕೆಟ್ ಆಡ್ತೀವಿ. ಸೊ ಅದು ತೋರಿಸ್ತೀವಿ ಹೆಂಗೆ ನಂದು ಹೊಸರು ನೆನ್ನೆ ಬ್ಯಾಟಿಂಗ್ ತೋರಿಸಿಲ್ವಲ್ಲ, ಇವತ್ತು ತೋರಿಸ್ತೀನಿ ಹೆಂಗೆ ಆಡ್ತೀನಿ ಅಂತ. ಸೊ ಗಾಯ್ಸ್, ಈಗ ವಿಕೆಟ್ ನೆಡ್ತಿದ್ದೀವಿ, ನೋಡ್ಬೋದು ನೀವು. ಹಾಂ, ಒಂದು ನಿಂತ್ಕೊಂತು ಹಂಗೇ ಇಲ್ಲಿ ವಿಕೆಟ್ಸ್ ಹಿಡಿದು ಆಮೇಲೆ ಇದೆ ಸೇಮ್ ಗ್ರೌಂಡು ನಾವು ನೆನ್ನೆ ತೋರಿಸಿದ್ನಲ್ಲ ಅದೇ ಥರ ಸೇಮ್. ಅಲ್ಲಿ ಬಾಲಿಂಗ್ ಪಿಚ್ಚು 6-4 ಆ ಕಡೆಗೆ ಹೋದರೆ ಅದೇ. ಸೊ ಗೈಸ್, ನಂದು ಬ್ಯಾಟಿಂಗ್ ಆಯಿತು, ಇವನ್ನ ನಾನು ಔಟ್ ಮಾಡಿದೆ. ಈಗ ನೋಡಿ ನಿಂತವನೇ, ರೊಮಾರಿಯೋ ಸಪೋರ್ಟ್ ತಮ್ಮ ಇದ್ದಂಗೆ ಅವನೇ. ಸೊ ನಮ್ಮ ಕಡೆ ತುಂಬ ದೊಡ್ಡ ಬ್ಯಾಟ್ಸ್ಮನ್ ಅಂದರೆ ಇವರೇ ಇರೋದು ನೋಡಿ. ಗೈಸ್, 4 ಹೊಡೆದ್ಬಿಟ್ಟ ಕೊನೆಗೂ. ರೊಮಾರಿಯೋ ಸಪೋರ್ಟ್ ತಮ್ಮ 4 ಹೊಡೆದ್ಬಿಟ್ಟ ಗೈಸ್. ಇವಾಗ ಪೃಥ್ವಿ ಬಾಲ್ನ ಆಚೆ ಹೊಡೆದ್ಬಿಟ್ಟಿದ್ದಾನೆ, ತರಕ್ಕೆ ಹೋಗ್ತಾ ಇದ್ದಾನೆ. ಮರ ಹತ್ತದ. ಮಂಕಿಗಿಂತ ಫಾಸ್ಟಾಗಿ ಹತ್ತಾ ಇದ್ದಾನೆ, ಪರವಾಗಿಲ್ಲ. ಈಗ ಬಾಲ್ ಸಿಕ್ಕಿದೆ ಅಂತೆ, ಬಾಲ್ ಹಾಕ್ದ. ಈಗ ಅಣ್ಣ ಸ್ಪೈಡರ್ ಮ್ಯಾನ್ ಥರ ಜಂಪ್ ಮಾಡ್ತಾ ಇದ್ದಾನೆ. ಅದು ಅಷ್ಟೊಂದೇನಿಲ್ಲ, ಪರವಾಗಿಲ್ಲ. ಓ ಜಿಮ್ಗೆ ಹೋಗೆಲ್ಲ ಅಭ್ಯಾಸ ಆಗೈತೆ, ಶೋಲ್ಡರ್ ಎಲ್ಲ ಸ್ಟ್ರೆಂತ್ ಆಗೈತೆ ಅನ್ಕೊಂಡಿದ್ದ ನಾನು. 16 ರನ್ ಹೊಡ್ತೀನಿ ಗೈಸ್. ಸೊ ಗೈಸ್, ಈಗ ಚಾಲೆಂಜ್ ಮಾಡ್ತಿದ್ದೀವಿ 1 ಓವರು. ಇವನು 1 ಓವರ್ ಹನಿ ಬಾಲಿಂಗ್ ಮಾಡ್ತಾನೆ, ನಾನು 1 ಓವರ್ ಬಾಲ್ ಮಾಡ್ತೀನಿ. ಯಾರು ಜಾಸ್ತಿ ಹೊಡಿತಾರಂತ, ಯಾರು ಜಾಸ್ತಿ ಹೇಳ್ತಾರೋ ಅವರಿಗೆ ಹೋಗ್ಬೇಕಾದ್ರೆ ಏನೋ ಟ್ರೀಟ್ ಇದೆ. ಬಾಲ್ ಟಚ್ ಆಯಿತು, ಕಾಲಿಗೆ ಟಚ್ ಆಯಿತು. ಇದನ್ನು ಇನ್ನಲ್ಲಿ ಬಿಡಬೇಕು ಗೈಸ್, ಇವೆಲ್ಲ ಟೆಕ್ನಿಕ್. ಕಾಲಿಟ್ಟಾಗ್ಬಿಟ್ಟು ಅಣ್ಣ ಡಿಫೆನ್ಸ್ ಮಾಡ್ತಾ ಇದ್ದಾನೆ, ರನ್ಸ್ ಹೊಡಿಬೇಕಪ್ಪ. ಈ ಥರ ಬರೀ ಡಿಫೆನ್ಸ್ ಮಾಡ್ತಿದ್ದೆ ನನ್ನ ಬಾಲಿಂಗ್ ಅಷ್ಟು ಈಸಿ ಎಲ್ಲ ಗೈಸ್. ನೆಕ್ಸ್ಟ್ ಅರ್ಜುನ್ ಟೆಂಡೂಲ್ಕರ್ ಊನೋ. ಬ್ಯಾಟರ್ ಈಗ ನಾನು ಹೇಳಿದ್ದಕ್ಕೆ 4 ಹೊಡೆದ್ಬಿಟ್ಟ. ಓ, ಪೃಥ್ವಿಗೆ ಮೊದಲನೇ ಏಟು. ಅಣ್ಣ ಫಸ್ಟ್ ಬಾಲೇ 6 ಹೊಡ್ಸ್ಕೊಂಡಿಲ್ಲ. ಲಾ ಬಾಲಲ್ಲಿ 4 ರನ್ ಬೇಕಿದೆ. ಅಣ್ಣ ಅವಾಗಿಂದ ಟ್ರೈ ಮಾಡ್ತಾ ಇದ್ದಾನೆ, ಪಾಪ ಹೋಗ್ತಾ ಇಲ್ಲ. ಹೊಡೆದಿದ್ದು 100 ರನ್ ಕಡೆ ಹೋಯ್ತು. ಮ್ಯಾಚ್ ಫುಲ್ ಕ್ರೇಜಿ ಇದೆ. ಲಾ ಬಾಲಲ್ಲಿ 4 ಹೊಡಿತಾನ, ಬಿಡ್ತಾನ, ನೋಡಿ ಬಿಡೋಣ. ಬಿಟ್ಟ. ಸೊ ಬೌಲರ್ ಮಿಥುನ್ ಇಸ್ ದ ವಿನರ್. ಶಪಟ್ ತಮ್ಮ ನಾಳೆ ಅಪ್ಪ ಆಗ್ತಾ ಇದ್ದಾನೆ. ಸೊ ಚಾಲೆಂಜಲ್ಲಿ ಈಗ ಮಿಥುನ್ ಗೆದ್ದಿದ್ದಾನೆ, ಅದಕ್ಕೆ ಅವನು ಈಗ ಟ್ರೀಟ್, ಅವನಿಗೆ 3 ಟೈಮ್ ಟ್ರೀಟ್ ಕೊಡ್ತಾನೆ ಅಂತ ಹೇಳಕ್ ಹೋದೆ. ಜ್ಯೂಸ್ ಗಾಯ್ಸ್, ಚಾಲೆಂಜಲ್ಲಿ ಹೆಂಗಿದ್ರು ಗೆದ್ದ. ಸೊ ಈಗ ಹಂಗೆ ಮನೆಗೆ ಹೋಗ್ತಾ ಇದ್ದೀವಿ. ವಿಕೆಟ್ಸ್ ಎಲ್ಲ ಎತ್ತಿದ್ದೀವಿ. ಸೊ ಈಗ ಮನೆಗೆ ಹೋಗ್ಬಿಟ್ಟು ಮಖ ತಗೊಂಡು ಇವ್ರು ತಿಂಡಿ ತಿಂತಾರೆ, ನಾನು ತಿಂಡಿ ತಿನ್ನಲ್ಲ, ಉಪವಾಸ ಅಂತ ಹೇಳಿದ್ನಲ್ಲ ಅದಕ್ಕೆ. ಸೊ ಎಲ್ಲ ಎತ್ಕೊಂಡ್ರಣ. ಆದರೂ ಏನು ಸೆಕೆ ಗುರು, ಬೆಂಗಳೂರು ಅಂತೂ ಯಾರೋ ಕಣ್ಣಾಕ್ಬಿಟ್ಟಿದ್ರೆ ಅನ್ಸುತ್ತೆ ಗಾಯತ್ರಿ. ಬೆಂಗಳೂರಿಗೆ ಆಯ್ತಿಲ್ಲ ಏನು ಸೆಕೆ. ಯಪ್ಪ, ಮೊದಲೇ ಕರ್ರಗಿದ್ದೀನಿ, ಇನ್ನೂ ಕರ್ರಗಾಗ್ತಿದ್ದೀನಿ ಬಿಸಿಲಲ್ಲಿ. ಮೊದಲೇ ಯಾರೂ ನೋಡ್ತಿಲ್ಲ, ಈಗ ಇನ್ನೂ ನೋಡಲ್ಲ ಯಾರೂ. ಸೊ ಈಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗಾದ್ಮೇಲೆ ಏನು ಅಂತ ಹೇಳ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಬೈ. ಸೊ ಗೈಸ್, ಮತ್ತೆ ಮನೆಗೆ ಬಂದೆ ಆಟಾಡ್ಕೊಂಡು. ಸೊ ಹೊಟ್ಟೆ ತುಂಬ ಜಾಸ್ತಿ ಅನಿಸಿತೈತೆ. ಜಾಸ್ತಿ ನಾರ್ಮಲಾಗಿ ಯಾವಾಗಲೂ ನಾನು ಹೊಟ್ಟೆ ಹಸ್ಕೊಂಡಿರ್ತಿರ್ಲಿಲ್ವಲ್ಲ, ಸೊ ಅದಕ್ಕೆ ಈಗ ಮತ್ತೆ ಮಧ್ಯಾಹ್ನ ಆಟಾಡೋಕ್ಕೆ ಬೇರೆ ಹೋಗಬೇಕು. ಸೊ ನೋಡೋಣ, ಆಟಾಡೋಕ್ಕಿಂತ ಮುಂಚೆ ಏನಾದರೂ ಹೊರಗಡೆ ಹೋಗಿ ಸ್ವಲ್ಪ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಾ ಅಂತ. ಫ್ರೂಟ್ ಜ್ಯೂಸ್ ಸಿಗುತ್ತಂದರೆ ಫ್ರೂಟ್ ಜ್ಯೂಸೇ ಕುಡ್ಕೊಂಡು ಹೋಗ್ತೀನಿ.
ನಾರ್ಮಲಾಗಿ ಉಪವಾಸ ಇದ್ದಾಗ ಫ್ರೂಟ್ಸ್ ಎಲ್ಲ ತಿನ್ಬೋದು ಅಂತಾರೆ. ಸೊ ಫ್ರೂಟ್ ಜ್ಯೂಸ್ ಓಕೆ ಅನ್ಸುತ್ತೆ. ಈಗ ಇನ್ನೊಂದು ಫ್ರೆಂಡ್ ಬರ್ತಾನೆ ಮಧ್ಯಾಹ್ನಂಗೆ, ಆವಾಗ ರೀಲ್ಸ್ದು ಶೂಟ್ ಮಾಡಬೇಕು. ಸೊ ಇವತ್ತು ಆ್ಯಕ್ಚುಲಿ ಮಂಡೇ ಅಪ್ಲೋಡ್ ಮಾಡಬೇಕು ಒಂದು ರೀಲ್ಸ್. ಸೌಂಡ್ ಮಾಡಿದ್ರು. ಇವತ್ತು ಮಂಡೇ ಅದರಿಂದ ಇವತ್ತೊಂದು ರೀಲ್ ಅಪ್ಲೋಡ್ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಎರಡರಲ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಫ್ರೆಂಡ್ ಬಂದ ತಕ್ಷಣ ಸ್ಟಾರ್ಟ್ ಮಾಡೋದು ಶೂಟಿಂಗ್. ಸೊ ಗೈಸ್ ಈಗ ರೀಲ್ ಮಾಡಿದ್ದಾಯಿತು. ಈಗ ಫ್ರೂಟ್ ಜ್ಯೂಸ್ ಕೂಡ ಹೋಗ್ತಿದ್ದೀವಿ. ಹೊಟ್ಟೆ ಸುತ್ತಾಡೋಕ್ಕಾಯ್ತಿಲ್ಲ, ಅದಕ್ಕೆ ಕುಡಿದ್ಬಿಟ್ಟು ಮತ್ತೆ ಕ್ರಿಕೆಟ್ ಆಡೋಕೆ ಹೋಗೋದು. ಅದನ್ನು ಮತ್ತೆ ಕ್ರಿಕೆಟ್ ಆಡೋವಾಗ ತಲೆ ಸುತ್ತ ಬಂದರೆ ಕಷ್ಟ. ಸೊ ಗೈಸ್ ಈಗ ಮತ್ತೆ ಹೊಸ ಬಾಲ್ ತೊಗೊಂಡ್ವಿ. ಹೊಸದು ಬೆಳಿಗ್ಗೆ ಬಾಲ್ ಹೊಡೆದೋಗಿತ್ತಲ್ಲ, ಅದಕ್ಕೆ ಹೊಸ ಬಾಲ್. ಮಳೆ ಇದ್ರೆ ಜಾಸ್ತಿ ಹೊತ್ತು ಹೊಟ್ಟೆ ಸುತ್ತೆ, ಅದಕ್ಕೆ ಹೊರಗಡೆ ಹೋದ್ರೆ ಸ್ವಲ್ಪ ಕ್ರಿಕೆಟ್ ಆಡಿದ್ರೆ ಸ್ವಲ್ಪ ಹೊಟ್ಟೆ ಸು ಗೊತ್ತಾಗಲ್ಲ. ಅದಕ್ಕೆ ಈಗ ಸ್ವಲ್ಪ ಕ್ರಿಕೆಟ್ ಆಡ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನ ಆಮೇಲೆ ಊಟ ತೋರಿಸ್ತೀನಿ. ಸೊ ಗೈಸ್ ಈಗ ಮುಗೀತು ಮ್ಯಾಚ್ ಆಡಿ 3:30ಗೆ ಬಂದಿದ್ವಿ. ಸಂಜೆ ಹೋಗ್ಬಿಟ್ಟಿದೆ, 6 ಗಂಟೆ ಆಗಿದೆ. ನಾನಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ನನ್ನ ಕೈಯಲ್ಲಿ ಇನ್ನು ಆಯ್ತಿಲ್ಲ, ನಾನು ಉಪವಾಸ ಇರೋಕ್ಕಾಯ್ತಿಲ್ಲ. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಬಿಟ್ಟು ಮಲ್ಕೊಬಿಡ್ತೀನಿ ಅಷ್ಟೇ. ಸೊ ಬನ್ನಿ ಗೈಸ್ ಮನೆಗೆ ಹೋಗೋದೆ. ಸೊ ಗೈಸ್ ಈಗ ಸ್ನಾನ ಮಾಡ್ಕೊಂಡ್ಬಂದೆ. ನಾನು ಈಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಬಂದು ಆಮೇಲೆ ಬಂದಿದ್ದ ತಕ್ಷಣ RCB 7-4 ವಿಕೆಟ್. RCB ಮಾತ್ರ ಕ್ರೇಜಿ ಗೈಸ್. ಬಟ್ ಈಗ ಮನೆಗೆ ಬಂದಾಯಿತು. ಮನೆಗೆ ಬಂದ್ಬಿಟ್ಟು ಸೇಮ್ ಚಪಾತಿ ಜೊತೆ ದಾಲ್ ಸಾಂಬಾರು, ಬೇಳೆ ಕಾಳು ಸಾಂಬಾರು. ಅಬ್ಬಾ ಕೊನೆ ಗೊತ್ತಿ ನೋಡ ಗೈಸ್, ಹಸಿದಿದೆ. ಸೊ ಗೈಸ್ RCB ಗೆದ್ದಾಯಿತು. ಬಾರಿಕ್ ಸಕ್ಕತ್ತಾಗಿ ಆಡಿದ್ರು. ಸೊ ಇವತ್ತಿಗೆ ಇಷ್ಟೇ. ಈಗ ಎಡಿಟಿಂಗ್ ಮಾಡೋಕೆ ಕೂತ್ಕೋತೀನಿ. ಎಡಿಟಿಂಗ್ ಮಾಡಾದ್ಮೇಲೆ ಈಗಲೇ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತೀನಿ, ಬೆಳಗ್ಗೆ ನೀವು ನೋಡ್ಬೋದು. ಸೊ ಇವತ್ತಿಗೆ ಇಷ್ಟೇ. ಸೊ ನಾಳೆ ಮತ್ತೆ ಏನೇನಾಗುತ್ತೆ ಅಂತ ಮತ್ತೆ ಹೊಸ ಬ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ಕೀಪ್ ವೇಟಿಂಗ್ ಅಂತ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್.